ಹಾಯ್ ಹೆಲೋ ನಮಸ್ಕಾರ. ಪ್ರಿಯಾಮೃತ ಕುಕಿಂಗ್ ಚಾನಲ್. ಇವತ್ತು ನಾವು 5 ಮಿನಿಟಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಕುಷ್ಕ ರೆಸಿಪಿನ ನೋಡೋಣ ಬನ್ನಿ. ಮನೇಲಿ ಸಿಗುವಂತಹ ಐಟಮ್‌ನ ಯೂಸ್ ಮಾಡ್ಕೊಂಡು ಸಖತ್ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಕುಷ್ಕ ಹೇಗ್ ಮಾಡೋದು ಅಂತ ಮಾಡೋಣ ಬನ್ನಿ. ಹೌದು, ಜಸ್ಟ್ 5 ಮಿನಿಟಲ್ಲಿ ಮಾಡುವಂತಹ ರೆಸಿಪಿ. ನಿಮ್ಮ ಮನೆಗೆ ಗೆಸ್ಟ್ ಯಾರಾದ್ರು ಬಂದಾಗ ಅಥವಾ ನಿಮ್ಮ ಮನೇಲಿ ಈಸಿಯಾಗಿ ಕ್ವಿಕ್ ಆಗಿ ಏನಾದ್ರು ರೆಸಿಪಿ ಮಾಡಬೇಕು ಅಂದಾಗ ಚಿಕನ್ ಜೊತೆ ತಿನ್ನೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಒಂದು ಕುಕ್ಕರ್‌ಗೆ 5ರಿಂದ 6 ಸ್ಪೂನ್ ಆಯಿಲ್‌ನ ಹಾಕಿ ಇಲ್ಲಿ ಹಸಿ ಪಲಾವ್ ಎಲೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ದಾಲ್ಚಿನ್ನಿ ಎಲೆ ಕೂಡ ಯೂಸ್ ಮಾಡ್ಕೊಬಹುದು. ಜೊತೆಗೆ ಇಲ್ಲಿ ಮಸಾಲಾ ಐಟಮ್ಸು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಇದೆಲ್ಲ ಇರುತ್ತಲ್ಲ ಇದನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈ ತರ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಈಸಿ ಅಂಡ್ ಕ್ವಿಕ್ ರೆಸಿಪಿ. ಯಾರಾದ್ರು ಗೆಸ್ಟ್ ಬಂದಾಗ ಏನಾದ್ರು ಮಾಡ್ಬೇಕು ಅಂದಾಗ ಚಿಕನ್ ಗ್ರೇವಿ ಜೊತೆ ಕೂಡ ಇದನ್ನ ಸರ್ವ್ ಮಾಡಿ ಕೊಡ್ಬೋದು. ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಈ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂತಾ ಇದ್ದೀನಿ. ಟೊಮೊಟೊ ಮತ್ತೆ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ನಾನಿಲ್ಲಿ ಒಂದ್ 4ರಿಂದ 5 ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಕೂಡ ಹಾಕೊಂತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ತರ ಖಾರ ತಿಂತಾರೆ ಅದ್ರ ಅನುಗುಣವಾಗಿ ಹಾಕೊಂಡ್ರೆ ಆಯ್ತು. ಇದಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ ಕಮ್ಮಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಇಲ್ಲಿ ಒಂದು ಕೈ ಹಿಡಿಯಷ್ಟು ಮುಷ್ಟಿಯಷ್ಟು ಸ್ವಲ್ಪ ಪುದೀನ ಕೂಡ ಹಾಕೊಂತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆಡ್ ಮಾಡ್ಕೊಂತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ರುಚಿ ನೋಡ್ಕೊಂಡು ಉಪ್ಪು ಹಾಕ್ಬೇಕು. ಉಪ್ಪಿಲ್ಲದೆ ಯಾವ ಪದಾರ್ಥನೂ ರುಚಿ ಬರೋದಿಲ್ಲ ಅಲ್ವಾ? ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂತಾ ಇದ್ದೀನಿ. ಫ್ರೈ ಆದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೊಂತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ಧನಿಯಾ ಪುಡಿ, ನಂತರ ನಾನು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಹಸಿಮೆಣಸಿನಕಾಯಿ ಕೂಡ ಹಾಕಿರೋದ್ರಿಂದ ಖಾರದ ಪುಡಿ ನೋಡಿ ಹಾಕೊಳ್ಳಿ. ನಿಮ್ಮನೇಲಿ ಖಾರ ಹೇಗ್ ತಿಂತೀರಾ ಅದ್ರ ಅನುಗುಣವಾಗಿ ಹಾಕೊಂಡ್ರೆ ಆಯ್ತು. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಮತ್ತೆ 2 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಅಕ್ಕಿನ ಮೊದಲೇ ನಾನು ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ತಾ ಇದ್ದೀನಿ. ಮೊಸರು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ರೆ ಸೂಪರ್ ಟೇಸ್ಟ್ ಆಗಿರುವಂತಹ ಕುಷ್ಕ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಈಸಿ ಕ್ವಿಕ್ ಆಗಿ ಮಾಡಬಹುದು. ಈಗ ಇದನ್ನ ಲಿಡ್ ಅನ್ನ ಕ್ಲೋಸ್ ಮಾಡಿ ನಾನು ಒಂದು 3 ವಿಸಲ್‌ನ ತಗೊಂತಾ ಇದ್ದೀನಿ. ಅಕ್ಕಿ ನೋಡ್ಕೊಂಡು ವಿಸಲ್ ಬರ್ಸಿದ್ರೆ ಆಯ್ತು. ಸೊ ನನಗೆ ಈ ಅಕ್ಕಿ 3 ವಿಸಲ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೆ ನಾನು 3 ವಿಸಲ್‌ನ ಬಿಡ್ತಾ ಇದ್ದೀನಿ. ಸೊ ನೋಡಿ, ಎಷ್ಟು ಈಸಿ ಅಂಡ್ ಕ್ವಿಕ್ ಆಗಿ 5 ನಿಮಿಷದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಕುಷ್ಕ ರೆಸಿಪಿನ ಮಾಡಬಹುದು. ಸೂಪರ್ ಆಗಿರುತ್ತೆ. ಮತ್ತೆ ಇದು ಶೇರ್ವ ಜೊತೆ ಕೂಡ ತಿನ್ಬಹುದು, ಚಿಕನ್ ಜೊತೆ ಕೂಡ ತಿನ್ಬಹುದು, ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬಹುದು. ನಾನಿವತ್ತು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಕ್ಕೆ ನನ್ನ ಚಾನಲ್‌ನ ಫಾಲೋ ಮಾಡ್ತಾ ಹೋಗಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಹಾಗೆ ಕ್ವಿಕ್ ಆಂಡ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ಕೂಡ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.